ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಮತ್ತೊಮ್ಮೆ ಜೈಲು ಪಾಲಾದ ಬಳಿಕ ನೆಮ್ಮದಿ ಅನ್ನೋದೇ ಹೋಗ್ಬಿಟ್ಟಿದೆ. ಕಾರಣ ಸೌಲಭ್ಯಗಳನ್ನ ಕೇಳಿದೆ ಕೋರ್ಟ್ ಅಸ್ತು ಅಂದ್ರೂ ಕೂಡ ಆ ಅವಕಾಶಗಳು ನಮಗೆ ಸಿಗ್ತಾ ಇಲ್ಲ, ಆ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಅಂತ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ರು. ಅರ್ಜಿನ ನಿರಂತರವಾಗಿ ವಿಚಾರಣೆ ಮಾಡಿರುವಂತಹ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದೆ. ಹಾಗಾಗಿ ಇವತ್ತು ದರ್ಶನ್ಗೆ ಸಿಗುತ್ತಾ ಗುಡ್ ನ್ಯೂಸ್ ಅನ್ನೋದು ಸದ್ಯ ಇರುವ ಕುತೂಹಲ. ದರ್ಶನ್ ಬೆಡ್ಗಾಗಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ದರ್ಶನ್ಗೆ ಇವತ್ತು ಸಿಗುತ್ತಾ ಗುಡ್ ನ್ಯೂಸ್? ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯನ್ನ ಎದುರಿಸಲಿಕ್ಕಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ರನ್ನ ಹಾಜರುಪಡಿಸಲಿಕ್ಕಿದ್ದಾರೆ. ಉಳಿದ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ. ಎಲ್ಲ ಆರೋಪಿಗಳ ಹಾಜರಾತಿಯನ್ನ ಹಾಕಿದ್ದಾರೆ ನ್ಯಾಯಾಧೀಶರು. ದರ್ಶನ್ ಈಗಾಗಲೇ ಹಾಸಿಗೆ ಮತ್ತು ದಿಂಬಿಗೆ ಮನವಿಯನ್ನು ಮಾಡಿಕೊಂಡಿದ್ರು. ಇವತ್ತು ಕಾಯ್ದಿರಿಸಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದರ್ಶನ್ಗೆ ಇಂದು ಕೂಡ ಸಿಗಲಿಲ್ಲ ಗುಡ್ ನ್ಯೂಸ್. ವಿಚಾರಣೆ 25ಕ್ಕೆ ಕೋರ್ಟ್ ಮತ್ತೆ ಮುಂದೂಡಿಕೆಯನ್ನ ಮಾಡಿದೆ. ದರ್ಶನ್ಗೆ ಇವತ್ತು ಕೂಡ ಸಿಗಲಿಲ್ಲ ಗುಡ್ ನ್ಯೂಸ್. ಎಕ್ಸ್ಪೆಕ್ಟೇಷನ್ಸ್ ಇತ್ತು ಇವತ್ತು ಸಿಗುವಂತಹ ಸಾಧ್ಯತೆಗಳು, ಬಟ್ ಆದರೆ ಇವತ್ತು ಕೂಡ ಸಿಕ್ಕಿಲ್ಲ ದರ್ಶನ್ಗೆ ಗುಡ್ ನ್ಯೂಸ್. ಮತ್ತೆ 25ನೇ ತಾರೀಕಿಗೆ ಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ದರ್ಶನ್ ರವರ ವಿಚಾರದಲ್ಲಿ ಯಾಕೋ ಜೈಲಾಧಿಕಾರಿಗಳು ತುಂಬಾ ಕಠಿಣ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಮತ್ತೊಂದು ಕಡೆ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಇವತ್ತು ಗುಡ್ ನ್ಯೂಸ್ ಸಿಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ದರ್ಶನ್ ಇಟ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಬಟ್ ಆದ್ರೆ ಇಲ್ಲೂ ಕೂಡ ನಿರಾಸೆಯಾಗಿದೆ ದರ್ಶನ್ಗೆ. ವಿಚಾರಣೆಯನ್ನ ಮತ್ತೆ 25ಕ್ಕೆ ಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ಇವತ್ತು ಕೂಡ ಸಿಗ್ಲಿಲ್ಲ ಗುಡ್ ನ್ಯೂಸ್. ವಾದ ಪ್ರತಿವಾದಗಳು ಕೂಡ ಆಗತ್ತೆ. ಯಾಕೆ ಕೊಡಬೇಕು? ಜೈಲಿನ ನಿಯಮಾವಳಿಗಳ ಪ್ರಕಾರ ಏನ್ ಸೌಲಭ್ಯವನ್ನ ಒದಗಿಸ್ಬೇಕೋ ಅದನ್ನ ನಾವು ಒದಗಿಸ್ತಾ ಇದ್ದೀವಿ ಅಂತ ಹೇಳಿ ಜೈಲಾಧಿಕಾರಿಗಳು ಹೇಳ್ತಾರೆ. ಮತ್ತೆ ಈಗಾಗಲೇ ಕೋರ್ಟ್ ಕೂಡ ಹೇಳಿತ್ತು ಜೈಲ ನಿಯಮಾವಳಿಗಳ ರೀತಿಯಾಗಿ ಅವರನ್ನ ನಡೆಸ್ಕೊಳ್ಳಿ ಅಂತ ಹೇಳಿತ್ತು. ಸೊ ಹಾಗಾಗಿಯೇ ಹೆಚ್ಚುವರಿ ದಿಂಬು ಮತ್ತೆ ಈ ಬೆಡ್ಶೀಟ್ ಬೇಕು ಅಂತ ಹೇಳಿ ಮತ್ತೆ ಬೆಡ್ ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಕೋರ್ಟ್ ಅದಕ್ಕೆ ಸಮ್ಮತಿಯನ್ನ ಕೂಡ ಕೊಟ್ಟಿತ್ತು. ಬಟ್ ಆದ್ರೆ ಇಲ್ಲಿಯವರೆಗೂ ಕೂಡ ಜೈಲಾಧಿಕಾರಿಗಳು ಸೊಪ್ಪು ಹಾಕಿಲ್ಲ. ಮತ್ತೆ ದರ್ಶನ್ಗೆ ನಿರಾಸೆಯಾಗಿದೆ. ಇದೇ ತಿಂಗಳ 25ಕ್ಕೆ ದರ್ಶನ್ ರವರ ಕೇಸನ್ನ ಮುಂದೂಡಿಕೆ ಮಾಡಲಾಗಿದೆ. ಇನ್ನೂ 5 ದಿನ ಕಾಯಲೇಬೇಕಾದಂತಹ ಪರಿಸ್ಥಿತಿ ದರ್ಶನ್ಗೆ ನಿರ್ಮಾಣವಾಗಿದೆ. ಅವತ್ತು ಕೂಡ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ರು ದರ್ಶನ್. ಕಳೆದ ಬಾರಿ ಹಾಜರಾತಿ ಹಾಕಿದಂತಹ ಸಂದರ್ಭದಲ್ಲಿ ನನಗೆ ಜೈಲಲ್ಲಿ ಉಸಿರು ಕಟ್ಟಿಸ್ತಾ ಇದೆ, ನನಗೆ ಒಳಗಡೆ ಇರೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ, ಬಿಸಿಲನ್ನ ನೋಡಿ ನಾನು ಆಲ್ಮೋಸ್ಟ್ 15ರಿಂದ 20 ದಿನ ಆಗೋಗ್ಬಿಟ್ಟಿದೆ, ಕೈಯಲ್ಲಲ್ಲಿ ಫಂಗಸ್ಗಳು ಕೂಡ ಬರ್ತಾ ಇದೆ, ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ ಅನ್ನುವಂತಹ ಮಾತುಗಳನ್ನು ಆಡಿದ್ರು ದರ್ಶನ್. ಬಟ್ ಈಗ ಆಯಿತು, ಅದು ಆ ರೀತಿಯಾಗಿ ಅಲ್ಲಿ ಮಾತುಗಳನ್ನು ಆಡಬಾರ್ದು ಅಂತ ಹೇಳಿ ಕೋರ್ಟ್ ಕೂಡ ಹೇಳಿತ್ತು. ಅದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ರು ದರ್ಶನ್ ಅವರು. ಅದಾದ ನಂತರ ಆಯಿತು ನಾನು ನೋಡ್ತೀನಿ ಅಂತ ಹೇಳಿ ಈ ಒಂದು ಕಾಯ್ದಿರಿಸುವಂತಹ ಕೆಲಸಕ್ಕೆ ಕೋರ್ಟ್ ಮುಂದಾಯಿತು. ಬಟ್ ಆದರೆ ಮತ್ತೆ ನಿರಾಸೆಯಾಗಿದೆ ದರ್ಶನ್ಗೆ. ವಿಚಾರಣೆಯನ್ನು 25ನೇ ತಾರೀಕಿಗೆ ಮುಂದೂಡಿಕೆಯನ್ನು ಮಾಡಲಾಗಿದೆ. ಅವತ್ತು ಏನಾದರೂ ಪರ್ಮಿಷನ್ ಸಿಗುತ್ತಾ, ಇವತ್ತು ಸಿಕ್ಕಿಲ್ಲದೆ ಇರೋದು ಅವತ್ತು ಸಿಗುತ್ತಾ ಅನ್ನುವಂತಹ ಅನುಮಾನಗಳು ಸಹಜವಾಗಿಯೇ ವ್ಯಕ್ತವಾಗುತ್ತೆ. ಇವತ್ತು ಯಾಕೆ ಸಿಗಲಿಲ್ಲ ಅನ್ನೋದು ಒಂದು ಕಡೆ ಪ್ರಶ್ನೆ.